ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೇಮ್ ಅಯ್ಯಂಗಾರ್ ಬೇಕರಿಯಲ್ಲಿ ಕೊಡ್ತಾರಲ್ವ ಅದೇ ರೀತಿಯಾಗಿ ಬರುತ್ತೆ. ನೋಡ್ಕೊಂಬರೋಣ ಬನ್ನಿ ಯಾವ ರೀತಿ ಅಂತ. ಸೊ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಳ್ಳಿ ಏನೇನೆಲ್ಲ ತಗೊಂಡಿದ್ದೀನಿ ಅಂತ. ಫಸ್ಟ್ ಇಲ್ಲಿ ತುರ್ಕೊಂಡಿರುವಂತಹ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಟೊಮ್ಯಾಟೊ, ಈರುಳ್ಳಿ ಇಷ್ಟು ಬೇಕಾಗತ್ತೆ ಇದಕ್ಕೆ. ಸೊ ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲ್ ತಗೊಂಡು ಅದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಈರುಳ್ಳಿನ ಹಾಕೊಂಡ್ಮೇಲೆ ಅದಕ್ಕೆ ಒಂದು ಕ್ಯಾರೆಟ್ನ ನಾನು ತಗೊಂಡಿದ್ದೀನಿ. ನೆಕ್ಸ್ಟ್ ಇದೆ ಕ್ಯಾಪ್ಸಿಕಮ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿಕೊಂಡಿರುವಂಥದ್ದು, ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಬೇಡ ಅಂದವರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ಧನಿಯಾ ಪೌಡರ್ ಸ್ವಲ್ಪ, ಕೆಚಪ್ನ ನಾನೆಲ್ಲ ಆ್ಯಡ್ ಮಾಡ್ಕೊಳ್ತಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಕೆಚಪ್. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ರೆಡ್ ಸ್ಲೈಸಸ್ನ ತಗೊಂಡಿದ್ದೀನಿ. ಸೊ ಎಲ್ಲ ಬ್ರೆಡ್ ಸ್ಲೈಸಸ್ಸಲ್ಲೂ ಕೂಡ ಇದನ್ನು ಫಿಲ್ ಮಾಡಬೇಕಾಗತ್ತೆ. ಈ ರೀತಿ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ನಿಮಗೆ ಬೇಕಾದರೆ ಎಣ್ಣೆ ಬ್ರೆಡ್ ಮೇಲೆ ಸ್ವಲ್ಪ ಹಾಕಿ ಆನಂತರ ಇದನ್ನು ಹಾಕ್ಕೊಳ್ಬೋದು, ಅಥವಾ ಬೆಣ್ಣೆ ಇಷ್ಟ ಆದ್ರೆ ಬೆಣ್ಣೆ, ಗೀ ಇಷ್ಟ ಆದ್ರೆ ಗೀ ಇದನ್ನು ಹಾಕ್ಕೋಬೋದು. ಸೊ ಇದನ್ನು ನಾನು ಹಸಿದಾಗಿನೇ ಹಾಕ್ತಿದ್ದೀನಿ. ನೀವೇನಾದರೂ ಮೈಕ್ರೋ ಓವನ್ ಇಲ್ಲ ನಿಮ್ಮ ಹತ್ರ ಅಂತ ಹೇಳಿದ್ರೆ ಕೂಡ ನೀವು ಇದನ್ನು ಫ್ರೈ ಫ್ರೈ ಮಾಡಿಕೊಂಡು ಆಮೇಲೆ ಫಿಲ್ಲಿಂಗ್ ಮಾಡಿ ಕಟ್ ಮಾಡಿಕೊಂಡು ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಆಗಲಿ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ ಆಗಲಿ ಮಾಡ್ಕೋಬೋದು. ಇನ್ನೊಂದು ರೀತಿ ನೀವು ಇದನ್ನು ಕೆಚಪ್ ಕೂಡ ಹಾಕ್ಕೊಳ್ಬೋದು. ನಾನು ಈ ರೀತಿ ಕೆಳಗಡೆ ಕೆಚಪ್ ಹಾಕ್ಕೊಂಡು ಫಿಲ್ ಮಾಡ್ಕೊಳ್ತಿದ್ದೀನಿ. ನೋಡ್ತಿದ್ದೀರಾ ಅಲ್ವಾ? ಕೆಚಪ್ ಇಷ್ಟ ಆದವರು ಈ ರೀತಿ ಕೂಡ ಮಾಡ್ಕೋಬೋದು, ಟೊಮೆಟೊ ಕೆಚಪ್ಪು. ಸೊ ಈ ರೀತಿ ಎಲ್ಲದರಲ್ಲೂ ಕೂಡ ಸ್ಟಫಿಂಗ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ನಾನು ಇದ್ರ ಮೇಲೆ ಈ ರೀತಿ ಆಯಿಲ್ನ ಹಾಕ್ಕೊಳ್ತಿದ್ದೀನಿ. ಸೊ ನಾನು ಮೈಕ್ರೋ ಓವನಲ್ಲಿ ಮಾಡ್ತಿರೋದ್ರಿಂದ ಈ ರೀತಿ ನಾನು ಡೈರೆಕ್ಟಾಗಿ ಹಸಿಯಾಗಿರುವಂಥದ್ದೇ ಎಲ್ಲ ಹಾಕಿ ಇಕ್ತಿರೋದು. ನೋಡ್ತೀರಾ ಅಲ್ವಾ? ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಇಷ್ಟ ಆಗುತ್ತೆ ನಿಮಗೂ ಕೂಡ. ಮೈಕ್ರೋ ಓವನ್ನೇ ಇರಬೇಕು ಅಂತೇನಿಲ್ಲ, ನೀವು ಇದನ್ನು ಆಮೇಲೆ ಕೂಡ ಮಾಡ್ಕೊಳ್ಬೋದು. ಬಟ್ ಏನಂದರೆ ನೀವು ಹಸಿಯಾಗಿ ಇಷ್ಟಪಡೋರು ಡೈರೆಕ್ಟಾಗಿ ಬ್ರೆಡ್ ಮಾತ್ರ ರೋಸ್ಟ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ಟೈಮರ್ ಸೆಟ್ ಮಾಡ್ತಿದ್ದೀನಿ. 10 to 15 ಮಿನಿಟ್ಸ್ವರೆಗೂ ಇಕ್ಕೊಳ್ತಿದ್ದೀನಿ ನಾನು ಅದನ್ನು. ರೆಡಿ ಆಗಿದೆ, ನೋಡ್ತಿರ್ಬೋದು ನೀವು. ಸೊ ಇದನ್ನು ಬಿಸಿ ಇರುತ್ತೆ, ತುಂಬ ಕೇರ್ಫುಲ್ಲಾಗಿ ತಗೊಳ್ಬೇಕಾಗತ್ತೆ. ನೆಕ್ಸ್ಟ್ ನಾನು ಇದನ್ನು ನೈಫಲ್ಲಿ ಈ ರೀತಿ ಹಾಫಾಗಿ ಡಿವೈಡ್ ಕಟ್ ಮಾಡ್ಕೊಳ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದ್ಸತಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.